ಲೈಂಗಿಕ ದೌರ್ಜನ್ಯ ಹಾಗೂ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಆರೋಪಿ ರೇವಣ್ಣ ಅವರು. ಇನ್ನು ತನಿಖಾಧಿಕಾರಿಗಳು ರೇವಣ್ಣ ಅವರ ಮುಂದೆ ಹಲವು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಆ ಪ್ರಶ್ನೆಗಳ ಒಂದಷ್ಟು ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ತಡರಾತ್ರಿ 1:15 ತನಕ ಕೂಡ ವಿಚಾರಣೆಯನ್ನ ಎದುರಿಸಿದ್ರು ನಿನ್ನೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಕೂಡ ಹೌದು. ಎಸ್ಐಟಿ ಅಧಿಕಾರಿಗಳಿಂದ ಎಚ್ ಡಿ ರೇವಣ್ಣ ಅವರಿಗೆ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಬಹಳಷ್ಟು ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಸಿಗಲಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದೊಂದು ವರ್ಡ್ ಹೇಳಿ ಸುಮ್ಮನಾಗ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಸೊ 30 ಪ್ರಶ್ನೆಗಳಲ್ಲಿ ಯಾವ್ಯಾವ ಪ್ರಶ್ನೆ ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ತನಿಖಾಧಿಕಾರಿ ನಿಮ್ಮನ್ನ ವಿಚಾರಣೆ ಮಾಡಬಹುದಾ ಅಂತ ಮೊದಲ ಪ್ರಶ್ನೆಯನ್ನು ಕೇಳಿದ್ದಾರೆ. SOP ಪ್ರಕಾರ ಈ ತರದೊಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅವರು. ರೇವಣ್ಣ ಅವರು ಇದಕ್ಕೆ ಕೊಟ್ಟಂತಹ ಉತ್ತರ ಓಕೆ ವಿಚಾರಣೆ ಮಾಡಿ ಅಂತ ಹೇಳಿದ್ರು. ಇನ್ನೊಂದು ಕಡೆಗೆ ತನಿಖಾಧಿಕಾರಿ ನಿಮ್ಮ ಮೇಲೆ ಅಪಹರಣ ಪ್ರಕರಣ ದಾಖಲಾಗಿದೆ ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ಮಾಡಿದ್ರು. ಹಾಗೆ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಗಮನಕ್ಕೆ ತಂದ್ರು. ಇದಕ್ಕೆ ರೇವಣ್ಣ ಅವರು ಮೌನದ ಮುಖಾಂತರ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇತ್ತು. ಮೌನವನ್ನು ವಹಿಸಿದ್ರು. ಹಾಗೆ ಸಂತ್ರಸ್ತ ಮಹಿಳೆ ನಿಮಗೆ ಗೊತ್ತಾ ಅಂತ ತನಿಖಾಧಿಕಾರಿ ಇನ್ವೆಸ್ಟಿಗೇಟಿವ್ ಆಫೀಸರ್ ಪ್ರಶ್ನೆಯನ್ನ ಕೇಳಿದ್ರು. ಈ ಸಂದರ್ಭದಲ್ಲಿ ರೇವಣ್ಣ ಅವರು 5-6 ವರ್ಷ ನಮ್ಮ ಬಳಿನೇ ಅವರು ಕೆಲಸ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ಇರಿಸಿದ್ರಾ ಅನ್ನೋ ಪ್ರಶ್ನೆಯನ್ನ ತನಿಖಾಧಿಕಾರಿ ಇದೇ ವೇಳೆ ರೇಸ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ನನಗದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೂ ಅಂತನೂ ಹೇಳಿಲ್ಲ, ಹೂ ಅಂತನೂ ಹೇಳಿಲ್ಲ, ಗೊತ್ತಿಲ್ಲ ಅಂತ ಹೇಳಿದಾರಂತೆ. ತನಿಖಾಧಿಕಾರಿ ಅದಕ್ಕೆ ಸಂತ್ರಸ್ತೆ ಮಗ ನಿಮ್ಮ ಮೇಲೆ ಆರೋಪಿಸಿದ್ದಾರೆ ಅಂತ ಹೇಳಿದಾಗ ಇದಕ್ಕೆ ಉತ್ತರ ಕೊಟ್ಟಂತಹ ರೇವಣ್ಣ ಅವರು ಇದು ದುರುದ್ದೇಶದಿಂದ ಮಾಡಿರೋದು ಅನ್ನೋದನ್ನಷ್ಟೇ ಹೇಳಿದ್ದಾರೆ. ದುರುದ್ದೇಶ ಪೂರಿತವಾಗಿ ಇದು ಕಂಪ್ಲೇಂಟ್ ದಾಖಲಾಗಿರೋದು ಅಂತ. ಇದಕ್ಕೆ ಪ್ರಶ್ನೆ ಕೇಳಿದಂತಹ ತನಿಖಾಧಿಕಾರಿ ಸಂತ್ರಸ್ತ ಮಹಿಳೆಗೆ ಕಿರುಕುಳ ನೀವು ಕೊಟ್ಟಿದ್ದೀರಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೆ ರೇವಣ್ಣ ಅವರು ಕೊಟ್ಟಂತಹ ಉತ್ತರ ಏನು ಅಂತ ನೋಡೋದಾದ್ರೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಇಲ್ಲ ಹೌದು ಅಲ್ಲ ಗೊತ್ತಿಲ್ಲ ಅನ್ನೋದನ್ನೇ ಹೆಚ್ಚು ಪ್ರಿಫರ್ ಮಾಡಿದ್ದಾರೆ ಪ್ರತಿ ಪ್ರಶ್ನೆಗಳಿಗೂ ಕೂಡ. ಹಾಗೂ ನಾನು ಅಪಹರಣವನ್ನು ಮಾಡಿಸಿಲ್ಲ ಅನ್ನೋದನ್ನು ಕೂಡ ಅವರು ಅವರ ವರ್ಷನನ್ನು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಅಪಹರಣ ಮಾಡಿಸಿಲ್ಲ ಅನ್ನೋದನ್ನು ರೇವಣ್ಣ ಅವರು ತಿಳಿಸಿದ್ರು ತನಿಖಾಧಿಕಾರಿಯ ಪ್ರಶ್ನೆಗೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಇನ್ನು ಇದರ ಮುಂದುವರೆದು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಒಂದು 13-14 ಪ್ರಶ್ನೆಗಳ ಹೈಲೈಟ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಇದಕ್ಕೂ ಮೀರಿ ಇನ್ನೂ ತೀರಾ ಕಿಡ್ನಾಪ್ ಕೇಸ್ನಲ್ಲಿ ಸೆನ್ಸಿಟಿವ್ ವಿಚಾರಗಳನ್ನು ಕೇಳಿದ್ರು. ಆಮೇಲೆ ನಾವು ನಿನ್ನೆಯಿಂದ ಕೂಡ ಹೇಳ್ತಾ ಇದ್ವಿ ರೈಟ್, ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಇನ್ನೊಂದು ಪ್ರಶ್ನೆ ಇರೋದು ಇಲ್ಲಿ ತನಿಖಾಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಬಹುತೇಕ ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಹೆಚ್ಚು ಹೇಳೋ ಮೂಲಕ ಸೇಫ್ ಝೋನ್ ಅಲ್ಲಿ ಅಥವಾ ವಕೀಲರ ಮೂಲಕ ಟ್ರೈನಿಂಗ್ ಅನ್ನು ಆಲ್ರೆಡಿ ತೆಗೆದುಕೊಂಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಮಮತಾ, ನಿನ್ನೆ ಸಂಜೆ 6 ಗಂಟೆ ವೇಳೆಗೆ HD ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಹೀಗಾಗಿ ಇವತ್ತು 6 ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು, 24 ಗಂಟೆಯ ಒಳಗಾಗಿ. ಹೀಗಾಗಿ ಒಂದಷ್ಟು ವಿಚಾರಣೆಯನ್ನು ಮಾಡಿ ಮುಗಿಸುವ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ IPC ಸೆಕ್ಷನ್ 364A ಮತ್ತು 365 ಕಿಡ್ನಾಪ್ ಕೇಸ್ ಸಂಬಂಧ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಹಲವಾರು ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡು ಆ ಪ್ರಶ್ನೆಗಳಿಗೆ HD ರೇವಣ್ಣ ಅವರಿಂದ ಉತ್ತರ ಪಡೆಯುವ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಮಮತಾ, ಅಂದರೆ ಈ ಸಂತ್ರಸ್ತ ಮಹಿಳೆ, ಕಿಡ್ನಾಪ್ಗೆ ಒಳಗಾದಂತಹ ಮಹಿಳೆ ತಮಗೆ ಹೇಗೆ ಪರಿಚಯ, ತಮ್ಮ ಬಳಿ ಕೆಲಸಕ್ಕಿದ್ರ, ಎಷ್ಟು ವರ್ಷ ತಮ್ಮ ಬಳಿ ಕೆಲಸವನ್ನು ಮಾಡ್ತಿದ್ರು, ಕಳೆದ ತಿಂಗಳ 29ನೇ ತಾರೀಕು ತಮ್ಮ ಆಪ್ತ ಸತೀಶ್ ಬಾಬಣ್ಣ ಎನ್ನುವ ವ್ಯಕ್ತಿ ಅವರನ್ನು ಕರೆದೊಯ್ದಿದ್ದಾನೆ. ಅಂದಿನಿಂದ ಆಕೆ ಮನೆಗೆ ಬಂದಿಲ್ಲ, ಹೀಗಾಗಿ ಅವರ ಮಗ ದೂರನ್ನು ಕೊಟ್ಟಿದ್ದಾನೆ. ಇದರ ಆಧಾರದ ಮೇಲೆ FIR ಆಗಿದೆ. ಆಕೆಯನ್ನು ಇಷ್ಟು ದಿನ ಎಲ್ಲಿಟ್ಟಿದ್ರಿ, ಮತ್ತು ಆಕೆಗೆ ಕಿರುಕುಳವನ್ನು ಕೊಡಲಾಗಿದೆ ಅಂತೇಳಿ ಆರೋಪಿಸಲಾಗ್ತಿದೆ. ಆಕೆ ಒಂದು ರೀತಿ ಅಳ್ತಾ ಇದ್ದಾರೆ, ಆಕೆ ಆತಂಕ ಭಯದಲ್ಲಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರವೇನು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು SIT ಅಧಿಕಾರಿಗಳು HD ರೇವಣ್ಣ ಅವರಿಗೆ ಕೇಳಿದ್ದಾರೆ. ಇದೆಲ್ಲದಕ್ಕೂ ಆ ಮಹಿಳೆ ನಮ್ಮ ಬಳಿ ಕೆಲಸ ಮಾಡ್ತಿದ್ದದ್ದು ನಿಜ, 5-6 ವರ್ಷ ಕೆಲಸ ಮಾಡಿದ್ದಾರೆ. ಆದರೆ 29ನೇ ತಾರೀಕು ಆಕೆಯನ್ನು ಕರ್ತ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ.
ಎಲ್ಲಿಟ್ಟಿದ್ರು ಏನು ಎತ್ತ ಅಂತೇಳಿ ಗೊತ್ತಿಲ್ಲ. ಈ ಕಿಡ್ನ್ಯಾಪ್ಗೂ ನನಗೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಚ್ ಡಿ ರೇವಣ್ಣ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಪ್ರಕರಣದಲ್ಲಿ ನನ್ನನ್ನು ಸುಮ್ಮನೆ ಸಿಲುಕಿಸಲಾಗ್ತಿದೆ, ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದ್ದು, ನಾನು ಕಿಡ್ನ್ಯಾಪನ್ನು ಮಾಡಿಸಿಲ್ಲ, ನನಗೂ ಕಿಡ್ನ್ಯಾಪ್ಗೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳ ಮುಂದೆ ಎಚ್ ಡಿ ರೇವಣ್ಣ ಉತ್ತರವನ್ನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡಲ್ಲಿರಿ, ಮತ್ತೆ ವಾಪಸ್ ಬರ್ತೀನಿ. ಒಟ್ಟಲ್ಲಿ ಈಗಾಗಲೇ ನಾವು ತಿಳಿಸ್ತಾ ಇದ್ವಿ ಯಾವ ರೀತಿಯಾಗಿ ತನಿಖಾಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ರು ಎಚ್ ಡಿ ರೇವಣ್ಣ ಅವರಿಗೆ ಅಂತ.